ಇನ್ನು ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಮದುವೆಯಾಗೋದಾಗಿ ನಂಬಿಸಿ ಹಿಂದೂ ಯುವತಿಗೆ ಮೋಸ ಮಾಡಿರೋದು. ಹಿಂದೂ ಯುವತಿಯ ಜೊತೆಗೆ ಪ್ರೀತಿ, ಮುಸ್ಲಿಂ ಯುವತಿಯ ಜೊತೆಗೆ ನಿಶ್ಚಿತಾರ್ಥ. ಕರೆ ಮಾಡಿದ್ರೆ ಕೊಲೆ ಮಾಡೋದಾಗಿ ಮುಸ್ಲಿಂ ಯುವಕ ಬೆದರಿಕೆಯನ್ನು ಕೂಡ ಹಾಕಿದಂತೆ. ಈ ವಿಚಾರವಾಗಿ ಮೊಹಮ್ಮದ್ ಇಶಾಕ್ ವಿರುದ್ಧ ನೊಂದ ಯುವತಿ ಈಗ ದೂರನ್ನ ನೀಡಿದ್ದಾಳೆ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಮೊಹಮ್ಮದ್ ವಿರುದ್ಧ FIR ದಾಖಲಿಸಲಾಗಿದೆ. ಹಿಂದೂ ಯುವತಿಗೆ ಇನ್ಸ್ಟಾಗ್ರಾಮ್ ಮೂಲಕ ಮೊಹಮ್ಮದ್ ಗಾಳ ಹಾಕಿದ. 2024 ಅಕ್ಟೋಬರ್ 30ರಂದು ಥಣಿಸಂದ್ರದ ಮಾಲ್ನಲ್ಲಿ ಯುವತಿಯನ್ನ ಭೇಟಿಯಾಗಿರ್ತಾನೆ. ಮನೆಯವರನ್ನ ಒಪ್ಪಿಸಿ ಮದುವೆ ಆಗ್ತೀನಿ ಅಂತ ಯುವತಿಗೆ ಈತ ಮಾತನ್ನ ಕೊಟ್ಟಿದ್ದಂತೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ಪದೇ ಪದೇ ಯುವತಿಯ ಜೊತೆಗೆ ಲೈಂಗಿಕ ಸಂಪರ್ಕವನ್ನು ಕೂಡ ಬೆಳೆಸಿದ್ದಾನೆ. 2025 ಸೆಪ್ಟೆಂಬರ್ 14ರಂದು ಮುಸ್ಲಿಂ ಯುವತಿಯ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ. ಎಂಗೇಜ್ಮೆಂಟ್ ವಿಚಾರ ತಿಳಿದು ಪ್ರಶ್ನೆ ಮಾಡಿದಂಥ ಹಿಂದೂ ಯುವತಿ ನಿನ್ನ ದಾರಿ ನೀನ್ ನೋಡ್ಕೋ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾನಂತೆ. ಮೊಹಮ್ಮದ್ ಕರೆ ಮಾಡಿದ್ರೆ ಕೊಲೆ ಮಾಡ್ತೀನಿ ಅಂತ ಕೂಡ ಹಿಂದೂ ಯುವತಿಗೆ ಬೆದರಿಕೆಯನ್ನ ಹಾಕಿರೋದು ಕೂಡ ದೂರಿನಲ್ಲಿ ಯುವತಿ ಉಲ್ಲೇಖಿಸಿದ್ದಾರೆ. HSR ಲೇಔಟ್ ಠಾಣೆಗೆ ಈಗ ಯುವತಿ ದೂರನ್ನು ಕೊಟ್ಟಿದ್ದಾರೆ. ಅಟೆಂಡೆನ್ಸ್ ಬೋನಸ್, ವೇತನ ಭತ್ಯೆ ಕೊಡಬೇಕು ಅಂತ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ದೀಪಾಂಜಲಿ ನಗರ BMTC ಡಿಪೋ ಚಾಲಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೇಡಿಕೆ ಈಡೇರೋವರೆಗೂ ಕೂಡ EV ಬಸ್ ತೆಗೆಯೋದಿಲ್ಲ ಅಂತ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಕಳೆದ 2 ವರ್ಷಗಳಿಂದ ಅಟೆಂಡೆನ್ಸ್ ಬೋನಸ್ ಕೊಡ್ತಾ ಇಲ್ಲ. ಅದರ ಜೊತೆಗೆ ಅಪಘಾತದ ಸಂದರ್ಭದಲ್ಲಿ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ. ಚಾಲಕರಿಗೆ ಯಾವುದೇ ಭದ್ರತೆ ಇಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಇಳಿದಿದ್ದಾರೆ. ದೀಪಾಂಜಲಿ ನಗರ ಡಿಪೋ 16ರ 100ಕ್ಕೂ ಹೆಚ್ಚು ಬಸ್ ಚಾಲಕರು ಈಗ ಧರಣಿಯಲ್ಲಿ ತೊಡಗಿದ್ದಾರೆ. ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಬಸ್ ತೆಗೆಯೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಅಟೆಂಡೆನ್ಸ್ ಬೋನಸ್, ವೇತನ ಭತ್ಯೆಯನ್ನು ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಅಪಘಾತ ಸಂದರ್ಭದಲ್ಲಿ ರೆಸ್ಪಾನ್ಸ್ ಮಾಡೋದಿಲ್ಲ, ಚಾಲಕರಿಗೆ ಭದ್ರತೆ ಕೂಡ ಇಲ್ಲ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ದೀಪಾಂಜಲಿ ನಗರ BMTC ಡಿಪೋ ಚಾಲಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಬಸ್ ಚಾಲಕರು ಧರಣಿಯಲ್ಲಿ ತೊಡಗಿರೋದ್ರಿಂದಾಗಿ ಯಾವುದೇ ಬಸ್ಗಳು ಕೂಡ ಈಗ ರಸ್ತೆಗಿಳಿತಾ ಇಲ್ಲ. ದೀಪಾಂಜಲಿ ನಗರ BMTC ಬಸ್ ಡಿಪೋದಲ್ಲಿ ಇವತ್ತು ಬಸ್ ಚಾಲಕರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಬಸ್ಗಳನ್ನ ಹೊರಗಡೆ ತೆಗೆಯದೆ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಅವರಿಗೆ ಪ್ರಮುಖವಾದಂತಹ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಕಳೆದ 3 ದಿನಗಳ ಹಿಂದೆನೂ ಕೂಡ ಜಯನಗರ ಬಸ್ ಡಿಪೋದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಇವತ್ತು ದೀಪಾಂಜಲಿ ನಗರ ಬಸ್ ಡಿಪೋದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲನೆ ಮಾಡುವಂತ ಸುಮಾರು ಒಂದು 120 ಬಸ್ಗಳೇನಿದೆ ಆ ಬಸ್ಗಳನ್ನ ಇವತ್ತು ಹೊರಗಡೆ ತೆಗೆಯದೆ ಇವತ್ತು ಎಲ್ಲರೂ ಕೂಡ ಬಸ್ ಡ್ರೈವರು ಮತ್ತೆ ಕಂಡಕ್ಟರ್ಗಳು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಅವರ ಬೇಡಿಕೆಗಳೇನು ಮತ್ತೆ ಏನಕ್ಕೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಅವರ ಬಳಿನೇ ಕೇಳೋಣ. ಯಾಕೆಂತಂದ್ರೆ ಅವರಿಗೆ ಪ್ರಮುಖವಾಗಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬೋನಸ್ ಕೊಡಬೇಕಾಗಿತ್ತು, ಜೊತೆಗೆ ಸ್ಯಾಲರಿಯನ್ನ ಕೊಡಬೇಕಾಗಿತ್ತು. ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಸರ್, ನಮ್ಮ ಟೈಮ್ ಸರಿ ಪೇಮೆಂಟ್ ಆಗ್ತಾ ಇಲ್ಲ. ಒಂದೇದು ನಮಗೆ ಸಿಗ್ಬೇಕಾಗಿರೋಂಥ ವಸ್ತು ಸಿಗ್ತಾ ಇಲ್ಲ. ಡಿಪೋದಲ್ಲಿ ಯಾರು ರೆಸ್ಪಾನ್ಸಿಬಲ್ ತಗೊಳಲ್ಲ. ಒಂದು ಆಕ್ಸಿಡೆಂಟ್ ಆದರೆ ನಾವೇ ಅದನ್ನ ಅಮೌಂಟ್ ಕಟ್ಟಿ ಗಾಡಿ ರಿಲೀಸ್ ಮಾಡಿಸ್ಬೇಕು. ಈ ಸಡಗರಕ್ಕೆ ನಾವು ಊರು ಬಿಟ್ಟು ಬಂದು 350-400 ಕಿಲೋಮೀಟರ್ 1700 ಕಿಲೋಮೀಟರ್ ಬಂದಾರೆ ಡ್ರೈವರ್ಗಳು. ಇಲ್ಲಿ ಟೈಮ್ ಸರಿ ನಮಗೆ ಊಟಕ್ಕೆ ಸರಿ ಇದು ಇಲ್ಲ. ಆಮೇಲೆ ನಮಗೆ ಅನೇಕ ರೀತಿಯ ಸಮಸ್ಯೆ ಆಗ್ತದೆ ಡಿಪೋದಾಗೆ. HR ಕೇಳಿದ್ರು ಒಂಥರ ಹೇಳ್ತಾರೆ, ಡಿಪೋ ಮ್ಯಾನೇಜರ್ ಕೇಳಿದ್ರು ಒಂಥರ ಹೇಳ್ತಾರೆ. ಟಾರ್ಗೆಟ್ ಅವ್ರದ್ದು ನಾವು ಏನಾರು ಕಂಪ್ಲೀಟ್ ಮಾಡಿ ಮುಂದೆ ಡೆಸ್ಕಲ್ಲಿ ಮಾತಾಡಿದ್ವಿ ಅಂದರೆ ನಮ್ಮನ್ನೇ ಟಾರ್ಗೆಟ್ ಮಾಡಿ ಕೆಲಸದಿಂದ ತೆಗಿತಾವ್ರೆ. ನಾವು ಅನುಸರಿಸಂದು ಇಂಥ ದೊಡ್ಡ ಗಾಡಿನ 9 ಫೂಟ್ ಅಲ್ಲ ಇದು ಗಾಡಿ, 48 ಫೂಟು 2 ಮೀಟರ್ ಕಮ್ಮಿ 50 ಅಡಿ ಇರೋದು ಗಾಡಿ. ಇಂಥ ಗಾಡಿನ ಸಿಟಿ ಒಳಗೆ ನಾವು ಗಾಡಿ ಓಡಿಸ್ಬೇಕು. ನಮಗೂ ಆದ ಒಂದು ಫ್ಯಾಮಿಲಿ ಇದೆ, ನಮಗೋಸ್ಕರ ನಂಬ್ಕೊಂಡು ನಮ್ಮ ಹೆಂಡತಿ ಮಕ್ಕಳು ಇದ್ದಾರೆ, ನಮ್ಮ ತಂದೆ ತಾಯಿ ಇದ್ದಾರೆ. ಹಿಂಗಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ಸರ್. ಬೆಂಗಳೂರಲ್ಲಿ ಸುಮಾರು ಕಡೆಗೆ ನಡೀತಾ ಇದೆ ಸರ್. ಇದೇ ಒಂದಲ್ಲ, ನಾವು ಮನವಿ ಲೆಟರ್ ಕೊಟ್ವಿ, ಮ್ಯಾನೇಜರಿಗೆ ಕರೆದು ಮಾತಾಡ್ಸಿದ್ವಿ, HR ಕಡೆಗೆ ಮಾತಾಡಿದ್ವಿ, ಯಾರು ರೆಸ್ಪಾನ್ಸಿಬಲ್ ತಗಂತ ಇಲ್ಲ. ಇವತ್ತು ಪ್ರೊಟೆಸ್ಟ್ ಅಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ? ಇಲ್ಲಿ ಒಂದು 150 ಜನ ಇದ್ದಾರೆ ಸರ್. 150 ಜನ ಇದ್ದಾರೆ ಸರ್. ಈಗ ಬೋನಸ್ ಹಾಕಿಲ್ಲಲ್ಲ ಸರ್. ಇದು ಬೋನಸ್ ಜಯನಗರ ಡಿಪೋಲ್ ಏನಕ್ಕೆ ಹಾಕಿದ್ರು ಬೋನಸ್? ಅಲ್ಲಿ ಹಾಕಿದಾರೆ ತಾನೆ, ಇಲ್ಲಿ ಹಾಕ್ಬೇಕು ನಮಗೂ. ಅಲ್ಲ BMTC ಲೋಗೋ ಹಾಕಿದ್ರೆ ತೆಗಿಬೇಕಂತೆ. ಏನಕ್ಕೆ ತೆಗಿಬೇಕು ಸರ್? BMTC ಬಸ್ ತಾನೇ ಓಡಿಸಿರೋದು.
ಬೇರೆ ಓಡಿಸ್ತಾ ಇದೀವ, ಲೋಗೋ ಹಾಕಂಗಿಲ್ಲ ಅಂತ. ಅದು ಲೋಗೋ ಮಾತ್ರ ಹಾಕ್ಸ್ಬೇಕು. ಅದು ಲೋಗೋ ಹಾಕಿಲ್ಲ ಅಂದ್ರೆ ನಮಗೆ ಈಗ ಡ್ರೈವರ್ ಅಂತ ನಮ್ಗೆ ಹೆಂಗ್ ಗುರುಸ್ತಾರೆ BMTC ಡ್ರೈವರ್ ಅಂತ? ನಾವು ಒಂದು ವರ್ಷದಿಂದ ಕಂಪ್ನಿಲೇ ಕೆಲಸ ಮಾಡ್ತಾ ಇದೀವಿ. ಒಂದು ಇಂಕ್ರಿಮೆಂಟ್ ಮಾಡಿಲ್ಲ, ಬಸ್ ಪಾಸ್ ಮಾಡಿಲ್ಲ, ಮತ್ತೆ ಆಕ್ಸಿಡೆಂಟ್ ಆದರೆ ಸ್ಪಾಟಿಗೆ ಯಾರೂ ಬರಲ್ಲ. ಈಗ ನಾವು ಕಂಪ್ನಿ ಬಸ್ ಓಡಿಸ್ಬಿಟ್ಟು ನಾವು ಗುದ್ದಿದ್ದು ನಾವು ಓಡಾಡಬೇಕು, ನಮ್ಮ ದುಡ್ಡನ್ನು ಖರ್ಚು ಮಾಡಿ ಕೋರ್ಟಲ್ಲಿ ಓಡಾಡಬೇಕು ಅಂದ್ರೆ ನಮಗೇನಿದೆ? ನಾವು ಸಂಸ್ಥೆಗೋಸ್ಕರ ಕಂಪ್ನಿಗೋಸ್ಕರ ದುಡಿದೇವೆ ಅಂದರೆ ಅವರು ಬಸ್ಸದ ಅವ್ರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಅವರು ಏನೇ ಒಂದು ಆಕ್ಸಿಡೆಂಟ್ ಆದರೂ ಸ್ಪಾಟಿಗೆ ಯಾರೂ ಬರೋದಿಲ್ಲ, ಎಲ್ಲ ಡ್ರೈವರ್ ಮೇಲೆ ಹಾಕ್ತಾರೆ. ಇದಿಷ್ಟು ಏನು ಚಾಲಕರ ಬೇಡಿಕೆಗಳು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.